ನೊಂದ ಹೃದಯಗಳಿಗೆ ಮಾತ್ರ ಗೊತ್ತು ಕಣ್ಣೀರಿನ ಬೆಲೆ. ಯಾರನ್ನಾದರೂ ನಿಂದಿಸುವ ಮುನ್ನ ಒಮ್ಮೆ ಯೋಚಿಸೋಣ. ಎಲ್ಲರಿಗೂ ಒಂದು ಮನಸ್ಸಿದೆ. ಮೋಡಕ್ಕೆ ತಡೆಯಲಾಗದಷ್ಟು ಭಾರವಾದಾಗ ಮಳೆ ಹನಿ ಹನಿಯಾಗಿ ಕೆಳಕ್ಕೆ ಬೀಳುತ್ತೆ. ಮನಸ್ಸಿಗೆ ತಡೆಯಲಾಗದಷ್ಟು ನೋವಾದಾಗ ಕಣ್ಣೀರು ಹನಿ ಹನಿಯಾಗಿ ಕೆಳಗೆ ಬೀಳುತ್ತೆ. ಮನಸ್ಸು ಕಣ್ಣಿಗೆ ಹೇಳುತ್ತೆ, ಜಾಸ್ತಿ ಅಳಬೇಡ, ನನಗೆ ನೋವಾಗುತ್ತೆ. ಮನಸ್ಸಿಗೆ ಹೇಳುತ್ತೆ, ಜಾಸ್ತಿ ಯಾರನ್ನು ಹಚ್ಚಿಕೊಳ್ಳಬೇಡ, ನನಗೆ ಅಳು ಬರುತ್ತೆ. ನಗುವಾಗ ನೀರು ಕುಡಿಯುವುದು ಎಷ್ಟು ಕಷ್ಟವೋ, ಮನಸ್ಸಿಗೆ ನೋವಾದಾಗ ಕಣ್ಣೀರು ತಡೆಯುವುದು ಅಷ್ಟೇ ಕಷ್ಟ. ಮನಸ್ಸಿಗೆ ನೋವಾದಾಗ ಸಾಧ್ಯವಾದಷ್ಟು ಅತ್ತು ಬಿಡು. ನೋವಿಗೆ ಸ್ಪಂದಿಸಲು ಯಾರೂ ಇಲ್ಲದಿದ್ದಾಗ ನಿನ್ನ ಕಣ್ಣೀರು ನಿನ್ನನ್ನು ಸಮಾಧಾನಪಡಿಸುತ್ತದೆ. ಮನಸ್ಸಿಗೆ ನೋವಾದರೆ ಮನಸ್ಸಿನಲ್ಲಿ ಇರೋರಿಗೆ ಹೇಳಬಹುದು. ಆದರೆ ಮನಸ್ಸಿನಲ್ಲಿ ಇರೋರೇ ಮನಸ್ಸಿಗೆ ನೋವು ಮಾಡಿದರೆ ಯಾರಿಗೆ ಹೇಳೋದು? ಮನಸ್ಸಿಗೆ ನೋವಾದಾಗ ಬುದ್ಧಿನೇ ಮನಸ್ಸಿಗೆ ಸಮಾಧಾನಪಡಿಸಬೇಕು. ಏಕೆಂದರೆ ಬುದ್ಧಿ ತಪ್ಪು ಮಾಡಿದ್ದಾಗ ಸಮಾಧಾನಪಡಿಸುವುದೇ ಮನಸ್ಸು. ಕಾಲ ಕೆಳಗೆ ಇದೆ ಅಂತ ಧೂಳನ್ನು ಕೇವಲವಾಗಿ ನೋಡಬೇಡ. ಕಣ್ಣಲ್ಲಿ ಬಿದ್ದಾಗ ಗೊತ್ತಾಗುತ್ತದೆ ಧೂಳಿನ ಬೆಲೆ. ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕೇ ಹೊರತು ಕಣ್ಣೀರು ಹಾಕಬಾರದು. ನಿಮಗಾಗಿ ಒಬ್ಬ ವ್ಯಕ್ತಿ ದಿನ ಕಾಯುತ್ತಾನೆ ಅಂದರೆ ಅವನಿಗೆ ಬೇರಾರು ಇಲ್ಲ ಎಂದರ್ಥ ಅಲ್ಲ. ನಿಮ್ಮನ್ನು ಹೊರತು ಬೇರಾರು ಬೇಡ ಎಂದರ್ಥ. ಅಂತಹ ಯಾವುದೇ ಜೀವವನ್ನು ಸಮಯಗೊಡದೆ ನೋಯಿಸದಿರಿ. ಸಂತಸದ ಸಮಯದಲ್ಲಿ ಚಪ್ಪಾಳೆ ತಟ್ಟುವ 10 ಬೆರಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವ 1 ಬೆರಳು ಶ್ರೇಷ್ಠವಾದುದು. ಜೀವನದಲ್ಲಿ ಏನು ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ನೋವು ಮತ್ತೆ ಕಣ್ಣೀರು ಮಾತ್ರ ತುಂಬಾನೇ ಸಿಗುತ್ತದೆ. ಬೇರೆಯವರ ಕಣ್ಣೀರು ಒರೆಸಲು ನಾವು ಯಾವಾಗಲೂ ಸಿದ್ಧರಾಗಿರುತ್ತೇವೆ. ಆದರೆ ನಮಗೆ ಕಣ್ಣೀರು ಬಂದಾಗ ಏಕಾಂಗಿಯಾಗಿ ಬಿಡುತ್ತೇವೆ. ಕೆಲವೊಂದು ನೋವು ಯಾರಲ್ಲಿಯೂ ಹೇಳಿಕೊಳ್ಳೋಕೂ ಆಗದೆ ಎಲ್ಲರೆದುರು ನೋವಿಲ್ಲದಂತೆ ನಗುವಂತೆ ನಟಿಸೋ ಪರಿಸ್ಥಿತಿ ಯಾರಿಗೂ ಬೇಡ. ತಪ್ಪು ಮಾಡಿ ನೋವು ಅನುಭವಿಸಿದರೆ ಅದಕ್ಕೊಂದು ಅರ್ಥ ಇರುತ್ತದೆ. ಆದರೆ ತಪ್ಪೇ ಮಾಡದ ಅನುಭವಿಸುವ ನೋವು ನರಕ ಯಾತನೆಗಿಂತಲೂ ಕಠೋರವಾಗಿರುತ್ತದೆ. ತಿಳಿದು ಯಾರಿಗೂ ನೋವು ಕೊಟ್ಟಿಲ್ಲ. ದ್ವೇಷದಿಂದ ಯಾರ ಜೀವನವನ್ನು ಹಾಳು ಮಾಡಿಲ್ಲ. ಬೇಕೆಂದೇ ಯಾರ ಮನವನ್ನು ಚುಚ್ಚಿ ನೋಯಿಸಿಲ್ಲ. ಆದರೂ ನಾನು ಅನುಭವಿಸಿದ ನೋವಿಗೇನು ಕಮ್ಮಿ ಇಲ್ಲ.